ನಮಸ್ಕಾರ. ಇವತ್ತು ಬೆಳಿಗ್ಗೆ ತೋಟೋದಕ್ಕೆ ಹೋದೆ, ಸೊರೆಕಾಯಿ ಕಟ್ ಮಾಡಬೇಕಾಗಿತ್ತು. ಸೊರೆಕಾಯಿನೆಲ್ಲ ಕಟ್ ಮಾಡಿದಾದ್ಮೇಲೆ ಅದನ್ನ ಪೇಪರ್ ಸುತ್ಬಿಟ್ಟು ಒಂದು ಕಡೆ ಜೋಡಿಸಿದ್ದಾದ್ಮೇಲೆ ಕೈಗಳನ್ನೆಲ್ಲ ಚೀಲಕ್ಕೆ ತುಂಬಿ ಚೀಲಗಳನ್ನೆಲ್ಲ ಪ್ಯಾಕ್ ಮಾಡಿ ಉಳಿದಿರೋ ಸೊರೆಕಾಯಿನ ಸಂತೆ ಕೊಡಬೇಕಾಗಿತ್ತು. ಸಂತೆ ಕೊಟ್ಬಿಟ್ಟು ಬಂದು ನಾನು ಕೋಳಿಗಳ ಸಂತೆಗೆ ಹೋದೆ. ಕೋಳಿಗಳ ಸಂತೆ ಸುಮಾರಾಗಿ ಸೇರಿತ್ತು. ಕೋಳಿಗಳೆಲ್ಲ ಸಂತೆ ನೋಡ್ಕೊಂಡು ನಾನು ಕುರಿಗಳ ಸಂತೆಗೆ ಹೋದೆ. ನಮ್ಮೂರು ಇಂಡಿಂಗಾಳ ಅಂತ ಸೋಮವಾರ ನಮ್ಮೂರು ಸಂತೆ ಸೇರ್ತೈತೆ. ನೀವು ಯಾರಾದ್ರೂ ನಮ್ಮೂರು ಸಂತೆ ನೋಡಿದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ಮೇಕೆಗಳು ಬಂದು ನಮ್ದೆ. ಮತ್ತೆ ಇದು ಗೇಣಿ ಹಸು ಅಂತ ಇದು ಧರ್ಮಸ್ಥಳ ಕಡೆ ಜಾಸ್ತಿ ಇರ್ತವೆ. ಕುರಿಗಳು ಮೇಕೆಗಳು ಸಂತೆ ನೋಡ್ಕೊಂಡು ನಾನು ತೋಟೋದಕ್ಕೆ ಹೋದೆ. ತೋಟದಾಗ ಯೂರಿಯಾ ಹಾಕಬೇಕಾಗಿತ್ತು, ಬ್ರೋಕ್ಲಿಕ ಯೂರಿಯಾ ಹಾಕಿ ನೀರು ಬಿಡಬೇಕಾಗಿತ್ತು. ನೀರೆಲ್ಲ ಬಿಟ್ಟಿದ್ದಾದ್ಮೇಲೆ ನಮ್ಮ ದೊಡ್ಡಪ್ಪನವರು ಹೀರೆಕಾಯಿ ಕಟ್ ಮಾಡಿ ಒಂದ್ ಕಡೆ ಲಾಟ್ ಮಾಡಿದ್ರು. ಅದನ್ನ ಚಿಲ್ಲುಗಳು ತುಂಬಿ ಪ್ಯಾಕ್ ಮಾಡೋಷ್ಟೊತ್ಕ ಟೆಂಪೋ ಬಂದಿತ್ತು. ಅಂದಂಗೆ ಇದು ಹೋಗೋದು ಬೆಂಗಳೂರು ಮಾರ್ಕೆಟ್ಗೆ ಹೋಗೋದು. ಟೆಂಪೋ ಹೋದ್ಮೇಲೆ ನಾನು ತೋಟೋದಕ್ಕೆ ಬಂದೆ. ಈ ಬೈಲ್ನ ರೋಡ್ ಹೊಡಬೇಕಂತ ಎಲ್ಲ ಡ್ರಿಪ್ಗಳೆಲ್ಲ ಎಳ್ದಾಕ್ಬಿಟ್ಟು ಹುಲ್ ಜಾಸ್ತಿ ಅಂತ ನಮ್ಮ ಅಣ್ಣ ಹಸು ಬಿಟ್ಟಿದ್ನು. ಅದು ಹೊಡೆಯೋಷ್ಟೊತ್ಕ ಬೇಲಿ ಅಂದ್ಬಿಟ್ಟು ರೋಡ್ ಹೊಡೆದಿದ್ದೆಲ್ಲ ಆದ್ಮೇಲೆ ಜಮೀನ್ ಹಿಂಗಿತ್ತು. ಮತ್ತೆ ಕಂಪ್ಯೂಟರ್ ಕ್ಲಾಸ್ ಹೋಗ್ಬೇಕಾಯ್ತು. ನಮ್ಮ ಫ್ರೆಂಡ್ಗಳನ್ನ ನೋಡ್ಕೊಂಡು ತೋಟೋದಕ್ಕೆ ಬಂದಿದ್ರು. ಇವತ್ತಿನ ಕಂಪ್ಯೂಟರ್ ಕ್ಲಾಸ್ ಆಗ ನಾವು ಕಲ್ತಿದ್ದು ಕನ್ನಡ ಟೈಪಿಂಗ್. ಕಂಪ್ಯೂಟರ್ ಕ್ಲಾಸ್ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ. ಮನೆಗೆ ಬಂದು ನಾನು ಮೇಕಿಂಗ್ ಲೆಸನ್ ಅಂತ ಮೇಕಿಂಗ್ ನೋಡ್ಕೊಂಡು ಹೋದೆ. ಇವತ್ತಿನ ಕಷ್ಟ ಸುಖ ಇಷ್ಟೇ ಫ್ರೆಂಡ್ಸ್. ನಾಳೆ ಸಿಗ್ತೀನಿ ನಿಮಗೆ.